ಸಮಸ್ತರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ತ್ರೇತಾಯುಗದಂದು ಆ ಶ್ರೀರಾಮನು ಜನಿಸಿದಂತಹ ಶುಭ ದಿನವೇ ರಾಮನವಮಿ. ನೀವಿವಾಗ ನೋಡ್ತಾ ಇರೋದು RR ನಗರಲ್ಲಿರೋ ಗ್ರೌಂಡಲ್ಲಿ ಶ್ರೀರಾಮನವಮಿಯ ಅಂಗವಾಗಿ ಸಂಗೀತೋತ್ಸವವನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಮೂರ್ತಿ ತುಂಬ ರೋಮಾಂಚನಕಾರಿ ಅಂತಲೇ ಹೇಳ್ಬೋದು. ಅಯೋಧ್ಯೆಯಲ್ಲಿರುವ ರಾಮನ ಮೂರ್ತಿಯಂತೆ ಇಲ್ಲಿ ಈ ಮೂರ್ತಿಯನ್ನು ಇಡಲಾಗಿದೆ. ಇನ್ನು ರಾಮನವಮಿ ನಮಗೆಲ್ಲ ಗೊತ್ತಿರೋ ಹಾಗೆ ಬರೋದು ಬೇಸಿಗೆ ಟೈಮಲ್ಲಿ. ಹಾಗಾಗಿ ದೇಹಕ್ಕೆ ತಂಪು, ಮನಸ್ಸಿಗೆ ಹಿಂಪು ಕೊಡುವಂತಹ ಮಜ್ಜಿಗೆ ಹಾಗೂ ಪಾನಕವನ್ನು ಎಲ್ಲ ಕಡೆ ವಿತರಣೆ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ನಾನು ಹೋಗಿದ್ದ ಗ್ರೌಂಡಲ್ಲೂ ಕೂಡ ಮಜ್ಜಿಗೆ ಹಾಗೂ ಪಾನಕವನ್ನು ವಿತರಣೆ ಮಾಡ್ತಾ ಇದ್ರು. ಈ ಬೇಸಿಗೆ ಟೈಮಲ್ಲಿ ನಮ್ಮ ದೇಹ ತುಂಬ ಉಷ್ಣಾಂಶ ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಪಾನಕ ಹಾಗೂ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ದೇಹಕ್ಕೆ ಒಳ್ಳೆಯದು ಅನ್ನೋದು ಕೂಡ ಈ ವಿತರಣೆಯ ಒಂದು ಭಾಗವಾಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಈ ಲೈನಲ್ಲಿ ನಿಂತ್ಕೊಂಡು ಪಾನಕ ಇಸ್ಕೊಳ್ಳೋದ್ರಲ್ಲಿ